ಆಯಿತು. ಹಾಗಾದರೆ ದಸರಾ ರಜಾ ಅನ್ನುವಂಥದ್ದು ಇವತ್ತಿಗೆ ಮುಕ್ತಾಯ ಆಗುತ್ತೆ. ಅದನ್ನು ಮುಂದುವರಿಸಿ ಅಂತ ಕೆಲವರು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಈ ರೀತಿ ಸರ್ಕಾರಿ ನೌಕರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ದಸರಾ ರಜಾ ಅವಧಿನ ವಿಸ್ತರಿಸಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸಚಿವರ ಮೇಲೆ ಒತ್ತಾಯ ಹಾಕಲಾಗ್ತಾ ಇದೆ. 20ರಿಂದ ಅಕ್ಟೋಬರ್ 7ರ ತನಕ ದಸರಾ ರಜಾ, ಅಂದರೆ ಇವತ್ತಿನ ತನಕ. ಸೊ ಇದನ್ನು ಅಟ್ಲೀಸ್ಟ್ ಕಂಟಿನ್ಯೂ ಮಾಡಿ ಇದನ್ನು. ಏಕೆಂದರೆ ಸರ್ವೆ ಇನ್ನೂ ನಡೀತಾ ಇದೆ, ಕುಂಠಿತ ನಡೀತಾ ಇದೆ, ಯಾವುದೂ ಕ್ಲಾರಿಟಿ ಇಲ್ಲ. ಕೆಲವೊಂದು ಕಡೆಗಂತೂ ಬಿಡಿ, 2 ದಿನದಿಂದ ಒಬ್ಬ ಶಿಕ್ಷಕಿ ಹೋಗಿದ್ದ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದರೆ ಅದು ಆ್ಯಪ್ ಓಪನ್ ಆಗ್ತಿಲ್ಲ, ಡೀಟೇಲ್ ಸಿಗ್ತಿಲ್ಲ. ಇನ್ನು ಬೆಂಗಳೂರಲ್ಲಿ ನೀವು ಏನಾದರೂ ಈ ಕಚೇರಿ ಇದ್ದಂಥ ಸಂದರ್ಭದಲ್ಲಿ ಬಹುತೇಕ ಜನರು ಕೆಲಸ ಮಾಡುವಂಥವ್ರೆ, ಅಲ್ಲಿ ಹೋಗಿ ಬಂದರೆ ನಿಮ್ಗೆ ಏನು ಸಿಗುತ್ತೆ? ಇದು ಇಲ್ಲಿ ಬಂದಿರುವಂಥದ್ದು ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಈ ಕಾಂಪಿಟೇಷನ್ ಇದೆ. ಯಾಕೆ ಕೇಂದ್ರದವ್ರು ಅಷ್ಟೇ ಮಾಡಬೇಕಾ, ನಾವು ಮಾಡಬಾರ್ದಾ? ದಯವಿಟ್ಟು ಮಾಡಬೇಕು. ಈಗ ಅದನ್ನು ಜಾತಿ ಗಣತಿ ಅಂತ ಕೆಲವರು ಅಂತಾರೆ. ಇಲ್ಲ, ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗತಿಗಳು, ಅದೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಲಿಕ್ಕೆ, ಅದೆಲ್ಲ ವಿವರಗಳನ್ನು ಕಲೆ ಹಾಕಲಿಕ್ಕೆ ನಾವು ಮಾಡ್ತಿರುವಂಥದ್ದು ಅನ್ನೋದು ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಮಾಡಿ, ಅವಸರದಲ್ಲಿ ಮಾಡಬೇಡಿ. ಇದು